ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸೈನ್ಸ್ ಎಜುಕೇಶನ್ ಫೋರಂ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಲೋಹಗಳು ಆಕ್ಸಿಜನ್ ಜೊತೆಗೆ ಯಾವ ರೀತಿ ವರ್ತಿಸ್ತಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳಿದ್ದೆ, ಲೋಹಗಳು ಮತ್ತು ಅಲೋಹಗಳ ಒಂದು ಭೌತಿಕ ಗುಣಲಕ್ಷಣಗಳು ಯಾವ್ಯಾವು, ಮತ್ತೆ ಯಾಕೆ ನಾವು ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಮಾತ್ರ ಧಾತುಗಳನ್ನ ವಿಂಗಡಣೆ ಮಾಡ್ತೀವಿ ಅನ್ನೋದಕ್ಕೆ ನಾನು ರೀಸನ್ ಹೇಳಿದ್ದೆ, ಹೌದಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಒಂದಿಷ್ಟು ನಿಮಗೆ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ, ದ್ರವ ರೂಪದ ಲೋಹ ಅಂತಂದ್ರೆ ಯಾವ್ದನ್ನ ಹೇಳ್ತೀವಿ ನಾವು? ದ್ರವ ರೂಪದ ಲೋಹ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ದ್ರವ ರೂಪದ ಲೋಹ ಯಾವುದು ಅಂತ ಹೇಳಿದ್ರೆ, ಅದನ್ನ ನಾವೇನಂತ ಕರಿತೀವಿ? ಪಾದರಸ ಅಥವಾ HG ಅಂದ್ರೆ ಮರ್ಕ್ಯೂರಿ ಅಂತ ಹೇಳ್ತೀವಿ, ಹೌದಾ? ನೆಕ್ಸ್ಟ್, ದ್ರವ ರೂಪದ ಅಲೋಹ ಯಾವುದು ಅಂತ ಕೇಳ್ತಾರೆ, ಹೌದಾ? ಸೊ ಇದು ಟಿ ಪ್ರಶ್ನೆಗೆ 2022 ಒಂದು ಪ್ರಶ್ನೆ ಬಂದಿದೆ. ಏನಂತ ಹೇಳಿ? ದ್ರವ ರೂಪದ ಅಲೋಹಕ್ಕೆ ಉದಾಹರಣೆ ಇದಾಗಿದೆ ಅಂತ. ಸೊ ನಾವೆಲ್ಲರೂ ಏನಂತ ಅನ್ಕೊಂಡಿದೀವಿ? ದ್ರವ ರೂಪದ ಲೋಹ ಅಂದ್ರೆ ಯಾವ್ದು ಅನ್ನೋದು ಗೊತ್ತಿದೆ ನಮ್ಗೆ. ದ್ರವ ರೂಪದ ಅಲೋಹಕ್ಕೆ ಉದಾಹರಣೆ ಯಾವುದು? ದ್ರವ ರೂಪದ ಅಲೋಹ ಯಾವುದು ಅಂತ ಹೇಳಿದ್ರ ನಾವು ಏನಂತ ಕರಿತೀವಿ? ಬ್ರೋಮಿನ್ ಅಂತ ಹೇಳ್ತೀವಿ. ಯಾವುದು? ಬ್ರೋಮಿನ್. ಓಕೆನಾ? ನೆಕ್ಸ್ಟ್, ಲೈಟ್ ವೇಟ್ ಇರುವಂತಹ ಒಂದು ಲೋಹ ಯಾವುದು ಅಂತ ಹೇಳಿದ್ರೆ, ಲೈಟ್ ವೇಟ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ನಾವು? ಹಗುರವಾದಂತಹ ಲೋಹ. ಹಗುರವಾದ ಲೋಹ ಯಾವುದು ಅಂತ ಹೇಳಿದ್ರೆ ಅದನ್ನ ನಾವು ಲೀಥಿಯಂ ಅಂತ ಹೇಳ್ತೀವಿ. ಓಕೆನಾ? ಇನ್ನು ಭಾರ ಜಲ ಅಂತಂದ್ರೆ ಯಾವುದು? ಭಾರ ಜಲ ಅಂತಂದ್ರೆ ಯಾವುದು? ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ, ಅಥವಾ ಹೈಡ್ರೋನಿಯಂ ಅಯಾನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಿಮಗೆ ನೆನಪಿರ್ಬೇಕು. ಇನ್ನೊಂದು, ವಿದ್ಯುತ್ತಿನ ದುರ್ಬಲ ವಾಹಕವಾಗಿರುವಂತಹ ಲೋಹಗಳು ಯಾವ್ಯಾವು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ವಿದ್ಯುತ್ತಿನ ದುರ್ಬಲ ವಾಹಕಕ್ಕೆ, ವಿದ್ಯುತ್ನ ದುರ್ಬಲ ವಾಹಕ ಲೋಹ ಇದ್ರಲ್ಲಿ ಯಾವುದು ಅಂತಂದ್ರ, ವಿದ್ಯುತ್ತಿನ ದುರ್ಬಲ ವಾಹಕವನ್ನು ಹೊಂದಿರುವಂತಹ ಲೋಹ ಯಾವುದು ಅಂತಂದ್ರ ನಾವು ಅದನ್ನ ಸೀಸ ಅಂತ ಹೇಳ್ತೀವಿ. ಓಕೆನಾ? ಸೊ ಸೀಸ ಅಂತ ಹೇಳ್ತೀವಿ. ಓಕೆ, ಸೊ ಸೀಸ ಅನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಯಾವ್ದು? ಮರ್ಕ್ಯೂರಿ ಅಂತ ಹೇಳ್ತೀವಿ. ಮರ್ಕ್ಯೂರಿ HG ಅಂತ ಹೇಳ್ತೀವಿ. ಇವು ವಿದ್ಯುತ್ತಿನ ದುರ್ಬಲ ವಾಹಕಗಳಿಗೆ ಅಂದ್ರ ಲೋಹಗಳು ಅವು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿರ್ತಾವ. ಅದಕ್ಕೆ ಉದಾಹರಣೆ ಯಾವ್ದಂತಂದ್ರ ಸೀಸ ಮತ್ತದು. ಇನ್ನೊಂದು ಯಾವ್ದಂತ ಹೇಳಿದ್ರ ಮರ್ಕ್ಯೂರಿ ಅಥವಾ ಪಾದರಸ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಿಮಗೆ ಬೇಸಿಕ್ ನಾಲೆಡ್ಜ್ ಇರ್ಲೇಬೇಕು. ಲೋಹಗಳು ಮತ್ತು ಅಲೋಹಗಳನ್ನ ನಾವು ಕಲಿತಾ ಇದ್ದೀವಿ ಅಂತಂದ್ರೆ, ಓಕೆನಾ? ಸೊ ದ್ರವ ರೂಪದ ಲೋಹ ಯಾವುದು? ಮರ್ಕ್ಯೂರಿ. ದ್ರವ ರೂಪದ ಅಲೋಹ ಯಾವ್ದು ಅಂತ ಹೇಳಿದ್ರ ಬ್ರೋಮಿನ್ ಅಂತ ಹೇಳ್ತೀವಿ. ಇನ್ನು ಹಗುರವಾದಂತಹ ಲೋಹ ಯಾವ್ದಂತ ಹೇಳಿದ್ರ ಲೀಥಿಯಂ ಅಂತ ಹೇಳ್ತೀವಿ. ನೆಕ್ಸ್ಟ್, ಭಾರ ಜಲ ಅಂತಂದ್ರೆ ಯಾವ್ದು? ಹೈಡ್ರೋಜನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿದ್ಯುತ್ತಿನ ದುರ್ಬಲ ವಾಹಕವಾಗಿರುವಂತಹ ಲೋಹಕ್ಕೆ ಉದಾಹರಣೆ ಯಾವುದು? ಸೀಸ ಮತ್ತು ಇನ್ನೊಂದು ಯಾವ್ದಂತಂದ್ರೆ ಮರ್ಕ್ಯೂರಿ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ತಿಳ್ಕೊಳ್ಳೋಣ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಯಾವ್ಯಾವ ಇದಾವ ಅಂತ ಹೇಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾಕಂತ ಹೇಳಿದ್ರ ಪ್ರತಿ ಸಲ ನಿಮ್ಗೆ ಎಕ್ಸಾಮ್ಸ್ಗೆ ಕೇಳ್ತಾರೆ. ಓಕೆನಾ? ಸೊ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು. ಸೊ ನಿಮಗೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳನ್ನು ಲೆಸನ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ. ಆಮ್ಲಗಳು ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದೇ ರಾಸಾಯನಿಕ ಗುಣಲಕ್ಷಣಗಳನ್ನ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ತಿಳ್ಕೊಳ್ತೇವೆ. ಸೊ ಲೋಹಗಳು ಗಾಳಿಯ ಜೊತೆಗೆ ವರ್ತಿಸಿದಾಗ ಯಾವ ಒಂದು ಉತ್ಪನ್ನಗಳನ್ನ ಬಿಡುಗಡೆ ಮಾಡುತ್ತೆ, ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಯಾವ ಒಂದು ಉತ್ಪನ್ನಗಳನ್ನ ಬಿಡುಗಡೆ ಮಾಡುತ್ತೆ. ಅದೇ ರೀತಿಯಾಗಿ ಆಮ್ಲದ ಜೊತೆಗೆ, ಪ್ರತ್ಯಾಮ್ಲದ ಜೊತೆಗೆ, ಲೋಹೀಯ ಆಕ್ಸೈಡ್ಗಳ ಜೊತೆಗೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ವಿಂಗಡಣೆಯನ್ನ ಮಾಡ್ತಾ ಹೋಗ್ತೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಆಕ್ಸಿಜನ್ ಜೊತೆಗೆ ಅಂದ್ರ ಲೋಹಗಳು ಗಾಳಿಯ ಜೊತೆಗೆ ಉರಿಸಿದಾಗ ಅಥವಾ ಗಾಳಿಯೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಲೋಹಗಳು ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತವೆ? ಎಲ್ಲಾ ಲೋಹಗಳು ಗಾಳಿಯ ಜೊತೆಗೆ ಒಂದೇ ರೀತಿಯಾಗಿ ವರ್ತನೆ ಮಾಡಲ್ಲ.
ಒಂದಿಷ್ಟು ಲೋಹಗಳು ಒಂದೊಂದು ರೀತಿಯಾಗಿ ಏನ್ ಮಾಡ್ತಾವ ಅಂತಂದ್ರ ವರ್ತನೆಯನ್ನ ಮಾಡ್ತಾವ. ಓಕೆನಾ? ಹಾಗಾದ್ರೆ ಲೋಹಗಳು ಗಾಳಿಯ ಜೊತೆಗೆ ವರ್ತಿಸಿದಾಗ ಯಾವ ಒಂದು ಉತ್ಪನ್ನವನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಯೂಶ್ವಲಿ ಲೋಹಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರ ಆಕ್ಸಿಜನ್ ಜೊತೆಗೆ ವರ್ತಿಸ್ತಾವ. ಆಕ್ಸಿಜನ್ ಜೊತೆ ವರ್ತಿಸಿ ಏನ್ ಮಾಡ್ತಾವ ಅಂದ್ರ ಲೋಹೀಯ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಾವ. ಲೋಹೀಯ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಲೋಹೀಯ ಆಕ್ಸೈಡ್. ಎಕ್ಸಾಂಪಲ್ ಬಹಳಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಕೊಡಬಹುದು. ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಉರಿಸಿದಾಗ ನಮ್ಗೆ ಏನು ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ? ಮ್ಯಾಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ತಾಮ್ರವನ್ನ ಗಾಳಿಯಲ್ಲಿ ಉರಿಸಿದಾಗ ಅಥವಾ ತಾಮ್ರಕ್ಕೆ ನಾವು ಸ್ವಲ್ಪ ಬಿಸಿ ಅಂತಲ್ಲ, ತಾಮ್ರವನ್ನ ಕಾಯಿಸಿದಾಗ, ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಸೋಡಿಯಂ, ಪೊಟ್ಯಾಷಿಯಂ ಇವೆಲ್ಲವೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಗಾಳಿ ಜೊತೆಗೆ ವರ್ತಿಸಿ ಆಯಾ ಲೋಹೀಯ ಆಕ್ಸೈಡ್ ಗಳನ್ನ ಬಿಡುಗಡೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಯಾವ್ದಂತ ಹೇಳಿದ್ರೆ ಮ್ಯಾಗ್ನೀಷಿಯಂ. ಹೌದಾ? ಸೊ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಏನ್ ಮಾಡುತ್ತೆ? ಗಾಳಿ ಜೊತೆಗೆ ವರ್ತಿಸುತ್ತೆ. ಮ್ಯಾಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಉರಿಸಿದಾಗ ನಮ್ಗೆ ಏನ್ ಸಿಗುತ್ತೆ? ಯಾವ ಪ್ರಾಡಕ್ಟ್ ಸಿಗುತ್ತೆ? ಮ್ಯಾಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಓಕೆನಾ? ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಇಲ್ಲಿ 2 ಮ್ಯಾಗ್ನೀಷಿಯಂ, ಇಲ್ಲಿ ನಾವು 2 MgO ಅಂತ ಹಾಕ್ತೀವಿ. ನೆಕ್ಸ್ಟ್ ಅದೇ ಒಂದು ಆಕ್ಸಿಜನ್ ಕಾಪರ್ ಜೊತೆಗೆ ವರ್ತಿಸಿತು ಅಂತ ಹೇಳಿದ್ರ, ಅಂದ್ರ ತಾಮ್ರದ ಜೊತೆಗೆ ವರ್ತಿಸಿತು ಅಂತಂದ್ರೆ ಏನಾಗುತ್ತೆ? ಇದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ತಾಮ್ರದ ಆಕ್ಸೈಡ್ ಆಗಿ ಏನಾಗುತ್ತೆ? ಇದು ಕನ್ವರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಜೊತೆಗೆ ಇದು ವರ್ತನೆ ಮಾಡ್ತು ಅಂತ ಹೇಳಿದ್ರೆ, ಅಲ್ಯೂಮಿನಿಯಂ ಜೊತೆಗೆ ವರ್ತನೆ ಮಾಡ್ತು ಅಂದ್ರ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋ ಅಗತ್ಯ ಇದೆ. ಇಲ್ಲಿ O3 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ ನಾನು 3 ಹಾಕಿದೆ. ಎಷ್ಟಾಯ್ತು ಇದು? ಇಲ್ಲಿ 6 ಆಯ್ತು. ಇದು 6 ಆಗ್ಬೇಕಂದ್ರೆ ಇಲ್ಲಿ 2 ಹಾಕ್ಬೇಕು. ಸೊ ಅಲ್ಯೂಮಿನಿಯಂ ಎಷ್ಟಿದೆ? 2 × 2 ಎಷ್ಟು? 4 ಆಯ್ತು. ಸೊ 4 ಅಲ್ಯೂಮಿನಿಯಂ ಆಕ್ಸೈಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವ್ದಂದ್ರ ಜಿಂಕ್ ಅಂದ್ರ ಸತು. ಸತು ಅನ್ನುವಂಥದ್ದು ಆಕ್ಸಿಜನ್ ಜೊತೆಗೆ ವರ್ತಿಸಿತು ಅಂತ ಹೇಳಿದ್ರ ZnO ಅಂದ್ರ ಏನಂತ ಹೇಳ್ತೀವಿ ನಾವು? ಸತುವಿನ ಆಕ್ಸೈಡ್ ಅಥವಾ ಜಿಂಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ನೆನಪಿರಲಿ. ಇದನ್ನ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋಗತ್ತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ +2 ಇದೆ ಇದ್ರ ಚಾರ್ಜ್, ಇದ್ರದ್ದು -2 ಇದೆ. +2 -2 ಗೆಟ್ ಕ್ಯಾನ್ಸಲ್. ಸೊ ಹಾಗಾಗಿ ಏನಾಗುತ್ತೆ? ZnO ಬರುತ್ತೆ. ಓಕೆನಾ? ಸೊ ಇವಾಗ ಈ ಎಲ್ಲಾ ಲೋಹೀಯ ಆಕ್ಸೈಡ್ ಗಳು ಏನಿದಾವ, ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಪ್ರೀವಿಯಸ್ ಲೆಸನ್ ಅಲ್ಲಿ ಹೇಳಿದ್ದೆ. ಏನು ಅಂತ ಹೇಳಿದ್ರೆ ಈ ಒಂದು ಏನು ಲೋಹೀಯ ಆಕ್ಸೈಡ್ ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸುತ್ತವೆ ಅಂತ ಹೇಳಿದ್ವಿ. ಯಾವ ಗುಣಗಳನ್ನ ತೋರಿಸ್ತವ? ಪ್ರತ್ಯಾಮ್ಲೀಯ ಗುಣವನ್ನ ಪ್ರದರ್ಶನ ಮಾಡ್ತವ ಅಂತ ಹೇಳಿದ್ದೆ. ಹೌದಾ? ಎಲ್ಲಾ ಲೋಹಗಳು ಪ್ರತ್ಯಾಮ್ಲೀಯ ಗುಣಗಳನ್ನ ತೋರಿಸ್ತಾವ. ಆದ್ರೆ 1-2 ಎಕ್ಸಾಂಪಲ್, ಸ್ಪೆಷಲ್ ಆಗಿರುವಂತಹ ಎಕ್ಸಾಂಪಲ್ ಯಾವ್ದಂತ ಹೇಳಿದ್ರ ಇವೆರಡು ಯಾವ್ಯಾವ ಅಂತ ಹೇಳಿದ್ರ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಅಂತ ಏನ್ ಹೇಳ್ತೀವಿ, ಇವು ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತಾವ, ಅದ್ರ ಜೊತೆಗೆ ಆಮ್ಲೀಯ ಗುಣವನ್ನು ತೋರಿಸ್ತಾವ. ಓಕೆನಾ? ಸೊ 2 ಅಂದ್ರೆ ಯಾವ್ದು? ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ ಗುಣ ಎರಡನ್ನು ತೋರಿಸುತ್ತವೆ. ಆಮ್ಲೀಯ 2 ಗುಣಗಳನ್ನ ಪ್ರದರ್ಶಿಸುತ್ತವೆ. 2 ಗುಣಗಳನ್ನ ಪ್ರದರ್ಶಿಸುತ್ತವೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಹಾಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ? ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಇವೆರಡಕ್ಕೆ ಯಾವ್ಯಾವ್ದು? ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತ ಸತುವಿನ ಆಕ್ಸೈಡ್, ಇವೆರಡು ಏನಾಗ್ತಾವ ಅಂತಂದ್ರ ಉಭಯವರ್ತಿ ಆಕ್ಸೈಡ್ ಅಂತ ಹೇಳ್ತೀವಿ. ಉಭಯ ಅಂತಂದ್ರೆ ಏನು? ಈಗ ನಾವು ಬಯಾಲಜಿನಲ್ಲಿ ಕಲಿತೀವಿ ಉಭಯವಾಸಿ ಅಂತ. ಉಭಯವಾಸಿ ಅಂತಂದ್ರೆ ಏನು? ಉಭಯ ಅಂತಂದ್ರ 2 ಅಂದ್ರೆ ನೆಲದಲ್ಲೂ ಜೀವಿಸ್ಬೇಕು, ಅದು ನೀರಲ್ಲೂ ಸಹ ಜೀವಿಸ್ಬೇಕು. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಉಭಯವಾಸಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಉಭಯವರ್ತಿ ಅಂತ ಹೇಳಿದ್ರೆ ಕೆಮಿಸ್ಟ್ರಿನಲ್ಲಿ 2 ಕಡೆನೂ ವರ್ತಿಸುವಂತದ್ದು. ಓಕೆನಾ? ಸೊ 2 ಗುಣಗಳನ್ನ ತೋರಿಸುವಂತಹ ಒಂದು ವರ್ತನೆ ಆಗಿರುತ್ತೆ. ಅದಕ್ಕೇನಂತ ಕರಿತೀವಿ? ಉಭಯವರ್ತಿ. ಹಾಗಾದ್ರೆ ಯಾವ 2 ವರ್ತನೆಗಳು ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸ್ತವೋ, ಆಮ್ಲೀಯ ಗುಣಗಳನ್ನು ತೋರಿಸ್ತವೆ. ಓಕೆನಾ? ಇವೆರಡನ್ನ ಬಿಟ್ಟು ಮಿಕ್ಕಿದೆಲ್ಲಾ ಲೋಹೀಯ ಆಕ್ಸೈಡ್ಗಳು ಸಹ ಏನ್ ಮಾಡುತ್ತೆ? ಪ್ರತ್ಯಾಮ್ಲೀಯ ಗುಣಗಳನ್ನ ತೋರಿಸುತ್ತೆ. ಆದ್ರೆ ಇವೆರಡು ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸುವುದ್ರ ಜೊತೆಗೆ ಆಮ್ಲೀಯ ಗುಣವನ್ನು ಸಹ ಇವು ತೋರಿಸ್ತವೆ. ಹಾಗಾದ್ರೆ ಪ್ರತ್ಯಾಮ್ಲೀಯ ಗುಣ, ಆಮ್ಲೀಯ ಗುಣ, ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಏನಾಗುತ್ತೆ? ಪ್ರತ್ಯಾಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್ ಯಾವ್ದಂತಂದ್ರ ಅಲ್ಯೂಮಿನಿಯಂ ಆಕ್ಸೈಡ್.
ಓಕೆ. Al2O3 ಅಂಡ್ ಇನ್ನೊಂದು ಯಾವ್ದು ಹೇಳಿದೆ ನಾನು, Z ಅನ್ನು. ಓಕೆ, ಜಿಂಕ್ ಆಕ್ಸೈಡ್, ಸತುವಿನ ಆಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್, ಇವುಗಳಿಗೆ ಏನಂತ ಕರಿತೀವಿ ನಾವು, ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. ಉಭಯವರ್ತಿ ಆಕ್ಸೈಡ್ಗಳು. ಯಾಕೆ ಉಭಯವರ್ತಿ ಆಕ್ಸೈಡ್ಗಳು ಅಂತಂದ್ರ ಆಮ್ಲೀಯ ಗುಣವನ್ನು ತೋರಿಸ್ತವ ಮತ್ತೆ ಪ್ರತ್ಯಾಮ್ಲೀಯ ಗುಣ ಎರಡನ್ನು ತೋರಿಸೋದ್ರಿಂದ ಅವುಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದ್ರೆ Al2O3 ಅನ್ನ ಒಂದ್ ಎಕ್ಸಾಂಪಲ್ ತಗೊಳ್ತೀನಿ ನಾನು. Al2O3 ಅನ್ನ Al2O3 ಅನ್ನುವಂಥದ್ದು ಪ್ರತ್ಯಾಮ್ಲೀಯ ಗುಣವನ್ನ ಯಾವ ರೀತಿ ತೋರಿಸುತ್ತೆ, ಆಸ್ ವೆಲ್ ಆಸ್ ಆಮ್ಲೀಯ ಗುಣವನ್ನ ಯಾವ ರೀತಿ ತೋರಿಸುತ್ತೆ ಅನ್ನುವಂಥದ್ದನ್ನ. ಓಕೆ, ಸೊ Al2O3 ಗೆ ನಾನು HCl ಅನ್ನ ಹಾಕ್ತೇನೆ. ಸೊ HCl ಅನ್ನ ಹಾಕಿದಾಗ ಏನಾಗುತ್ತೆ, ಇದು AlCl3. ಓಕೆ, AlCl3. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಯಾವ್ದು ಬಿಡುಗಡೆ ಆಗುತ್ತೆ ಇದ್ರ ಜೊತೆಗೆ ಅಂತ ಹೇಳಿದಾಗ ಕ್ಲೋರಿನ್. ನೆಕ್ಸ್ಟ್ H2O ಆಗುತ್ತೆ. H2O ಅಂದ್ರ ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ, ಅದು ಬಿಡುಗಡೆನ ಮಾಡುತ್ತೆ. ಓಕೆ, ಸೊ AlCl3 ಬರುತ್ತೆ. ಇದು AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಇದು ಇಕ್ವೇಶನ್ ಬ್ಯಾಲೆನ್ಸ್ ಮಾಡ್ಬೇಕು. ಓಕೆ, Al2O3 ಅಂತಂದ್ರೆ ಇಲ್ಲಿ 2Al ಹಾಕ್ಬೇಕು. ನೆಕ್ಸ್ಟ್ H ಎಷ್ಟಿದೆ ಇಲ್ಲಿ, Cl3 ಇರೋದ್ರಿಂದ ಇಲ್ಲಿ ನಾನು 6H ಹಾಕಿದ್ರೆ ಸಮ ಆಗಬಹುದು. ಓಕೆ, ಸೊ Cl3 ಇದೆ, ಇಲ್ಲಿ 2 ಇದೆ. ಸೊ 2 into 3 ಎಷ್ಟಾಯ್ತು, 6Cl ಆಯ್ತು. ನೆಕ್ಸ್ಟ್ 6 ಮಾಲಿಕ್ಯೂಲ್ಸ್ ಅಂದ್ರೆ ಇಲ್ಲಿ 3 ಎಷ್ಟು. ಓಕೆ, ಸೊ ಇದು ಸಮ ಆಯ್ತು, ಇಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಓಕೆನಾ. ಸೊ ಇದು HCl ಜೊತೆಗೆ ವರ್ತನೆ ಮಾಡಿ ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹೌದಾ, ಅಂದ್ರ ಇದನ್ನ ನಾವೇನಂತ ಕರಿತೀವಿ, ಆಮ್ಲೀಯ ಗುಣವನ್ನ ತೋರಿಸುತ್ತದೆ ಅಂತ ನಮಗ ಈ ಇಕ್ವೇಶನ್ ಇಂದ ಗೊತ್ತಾಗುತ್ತೆ. ಓಕೆನಾ. ಸೊ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೋದು, ಅಲ್ಯೂಮಿನಿಯಂ ಕ್ಲೋರೈಡ್ ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತದೆ ಎಂಬುದನ್ನ ಸಮೀಕರಣದ ಜೊತೆಗೆ ವಿವರಿಸಿ ಅಂತ ಹೇಳಿದಾಗ ನೀವು ಈ ಸಮೀಕರಣವನ್ನ ಬರಿಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಯಾವ್ದಂತ ಹೇಳಿದ್ರ, ಇದೇ ಒಂದು ಅಲ್ಯೂಮಿನಿಯಂ ಕ್ಲೋರೈಡ್ NaOH ಜೊತೆಗೆ ವರ್ತನೆ ಮಾಡಿದಾಗ ಏನಾಗುತ್ತೆ ಅಂತ. ಅಲ್ಯೂಮಿನಿಯಂ ಕ್ಲೋರೈಡ್ NaOH. ಓಕೆ, ಸೊ ಏನಾಗುತ್ತೆ ಇಲ್ಲಿ Al2O3 ನ ಸಾರಿ ಒಂದ್ ನಿಮಿಷ, ಸೋಡಿಯಂ ಅಲ್ಯೂಮಿನೇಟ್ ಅಂತ ಹೇಳಿ ಕರಿತೀವಿ. ಸೋಡಿಯಂ ಅಲ್ಯೂಮಿನೇಟ್. ಓಕೆ, ನೆಕ್ಸ್ಟ್ ಬರೋದು ಯಾವ್ದು ಅಂತಂದ್ರೆ H2O ಬರುತ್ತೆ. ನೆಕ್ಸ್ಟ್ ಇಲ್ಲಿ 2 ಮಾಲಿಕ್ಯೂಲ್ಸ್ Na ಹಾಕಿದಾಗ Na2Al3 ಆಗುತ್ತೆ. ಓಕೆ, NaAlO2 ಅಂತ. ಸೊ ಸೋಡಿಯಂ ಅಲ್ಯೂಮಿನೇಟ್ ಅಂತ ಹೇಳ್ತೀವಿ. ಓಕೆ, ಸೋಡಿಯಂ ಅಲ್ಯೂಮಿನೇಟ್ ಅನ್ನುವಂಥದ್ದು ಏನಂದ್ರೆ ಪ್ರತ್ಯಾಮ್ಲೀಯ ಗುಣದಿಂದ ಅಂದ್ರೆ ಪ್ರತ್ಯಾಮ್ಲದಿಂದ ಉತ್ಪತ್ತಿಯಾದಂತ, ಅಂದ್ರೆ ಯಾವ್ದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಪ್ರತ್ಯಾಮ್ಲ ಯಾವ್ದು ಸೋಡಿಯಂ ಹೈಡ್ರಾಕ್ಸೈಡ್ ದ ಮಧ್ಯೆ ಇದಾಗಿರುವಂತಹ ಒಂದು ಏನಂತ ಹೇಳ್ತೇವೆ, ಇದನ್ನ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಇದು ಸೋಡಿಯಂ ಅಲ್ಯೂಮಿನೇಟ್ ಆಗುತ್ತೆ, ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ. ಸೊ ಇದ್ರ ಜೊತೆಗೆ ಉಪ ಉತ್ಪನ್ನ ಯಾವ್ದು ಬರುತ್ತೆ, ನೀರ್ ಬರುತ್ತೆ. ಓಕೆನಾ. ಸೊ ಹಾಗಾದ್ರೆ ಈ ಆಕ್ಸೈಡ್ಸ್ ಗಳಂತ ಏನ್ ಕರಿತೇವೆ, ಉಭಯವರ್ತಿ ಆಕ್ಸೈಡ್ಸ್ ಗಳು ಏನಾಗುತ್ತೆ, ಆಮ್ಲದ ಜೊತೆಗೆ ಅಥವಾ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಓಕೆನಾ. ಲೋಹೀಯ ಆಕ್ಸೈಡ್. ಓಕೆ, ಇದ್ರ ಜೊತೆಗೆ ಆಮ್ಲ ಆಗಿರಬಹುದು ಅಥವಾ ಪ್ರತ್ಯಾಮ್ಲ ಆಗಿರಬಹುದು. ಸೊ ಇದು ಏನು ನಾನು ಇಲ್ಲೇನು ಒಂದು ಸೂತ್ರ ಫಾರ್ಮುಲಾ ಬರಿತಾ ಇದ್ದೇನೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಲೋಹೀಯ ಆಕ್ಸೈಡ್ ಆಮ್ಲದ ಜೊತೆಗೆ ಆಗ್ಲಿ ಅಥವಾ ಪ್ರತ್ಯಾಮ್ಲದ ಜೊತೆಗೆ ಆಗ್ಲಿ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ಲವಣ ಮತ್ತು ನೀರನ್ನ ಏನ್ ಮಾಡುತ್ತೆ, ಇದು ಬಿಡುಗಡೆ ಮಾಡುತ್ತೆ. ಓಕೆನಾ. ಐ ಹೋಪ್ ಪ್ರತಿಯೊಂದು ಸಹ ನಿಮ್ಗೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈಗ ನಾವೇನ್ ಮಾಡಿದ್ವಿ, ಅಲ್ಯೂಮಿನಿಯಂ ಆಕ್ಸೈಡ್ ಮಾತ್ರ ಹೇಳಿದ್ವಿ. ಅದು ಏನಂತ ಹೇಳ್ತೀವಿ, HCl ಜೊತೆನ ವರ್ತಿಸ್ತು ಅಂದ್ರ ಆಮ್ಲೀಯ ಮಾಧ್ಯಮ ಗುಣವನ್ನ ಇದು ತೋರಿಸ್ತು, ಪ್ರತ್ಯಾಮ್ಲೀಯ ಮಾಧ್ಯಮವನ್ನ ತೋರಿಸ್ತು. ಸೊ ವಾಟ್ ಅಬೌಟ್ ಜಿಂಕ್ ಆಕ್ಸೈಡ್. ಸೊ ಜಿಂಕ್ ಆಕ್ಸೈಡ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವ್ ಅದನ್ನ ಟ್ರೈ ಮಾಡೋಣ ಯಾವ ರೀತಿಯಾಗಿ ಅದು
HCl ಜೊತೆಗೆ NaOH ಜೊತೆಗೆ ರಿಯಾಕ್ಷನ್ ಆಗಿ ಲವಣ ಮತ್ತು ನೀರನ್ನ ಉಂಟು ಮಾಡುತ್ತೆ ಅಂತ. ಓಕೆ, ಸೊ ಇವಾಗ ನೋಡೋಣ ZnO ಅದು ಯಾವ ರೀತಿಯಾಗಿ HCl ಅಂಡ್ NaOH ಜೊತೆಗೆ ವರ್ತನೆ ಮಾಡುತ್ತೆ ಅಂತ. ಓಕೆ, ಸೊ ಜಿಂಕ್ ಆಕ್ಸೈಡ್ ಹೌದಾ HCl ಜೊತೆ ವರ್ತನೆ ಮಾಡ್ತು ಅಂತಂದ್ರ ಏನ್ ಬಿಡುಗಡೆ ಆಗುತ್ತೆ? ZnCl2 ಬಿಡುಗಡೆ ಆಗುತ್ತೆ. ZnCl2 ಅಂತಂದ್ರ ಜಿಂಕ್ ಕ್ಲೋರೈಡ್ ಅಂತ ಹೇಳಿ, ಏನು ಜಿಂಕ್ ಕ್ಲೋರೈಡ್. ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಬಿಡುಗಡೆ ಆಗ್ಬೇಕು? ನಮಗೆ ವಾಟರ್ ಬಿಡುಗಡೆ ಆಗ್ಬೇಕು. ಯಾವ್ದು? ನೀರು ಬಿಡುಗಡೆ ಆಗ್ಬೇಕು. ಹೌದಾ? ನೆಕ್ಸ್ಟ್ HCl ಜೊತೆ ವರ್ತನೆ ಮಾಡುತ್ತಾ? ನೆಕ್ಸ್ಟ್ ಇದು NaOH ಜೊತೆನೂ ವರ್ತನೆ ಮಾಡುತ್ತೆ. ಯಾವ್ದು? ಜಿಂಕ್ ಆಕ್ಸೈಡ್ ಅನ್ನುವಂಥದ್ದು ಏನ್ ಮಾಡುತ್ತಾ? NaOH ಜೊತೆನೂ ವರ್ತನೆ ಮಾಡುತ್ತೆ. ಅವಾಗ ಸೋಡಿಯಂ ಜಿಂಕೇಟ್ ಉಂಟಾಗುತ್ತೆ. ಓಕೆ, Na2 ZnO2 ಅಂತ ಹೇಳ್ತೀವಿ. ಇದನ್ನ ನಾವು ಇದು ಜಿಂಕ್ ಕ್ಲೋರೈಡ್ ಅಂದ್ರ ಸತುವಿನ ಕ್ಲೋರೈಡ್. ಇದು ಒಂದು ಲವಣ. ಓಕೆ, ಅಂಡ್ ಇದು ಸೋಡಿಯಂ ಜಿಂಕೇಟ್ ಅಂತ ಹೇಳ್ತೀವಿ. ಇದನ್ನ ಸೋಡಿಯಂ ಜಿಂಕೇಟ್ ಅಂತ ಹೇಳ್ತೀವಿ. ಆಸ್ ವೆಲ್ ಆಸ್ ಅದ್ರ ಜೊತೆ ಇನ್ನೊಂದು ಉಪ ಉತ್ಪನ್ನ ಯಾವ್ದು ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಬುಕ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವೇನ್ ಮಾಡ್ಬೇಕಂತಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ MSc ನಲ್ಲಿ ಕಲ್ತಿರೋದಿದೆ ಯಾವ ರೀತಿಯಾಗಿ ನಾವು ಇಕ್ವೇಶನ್ ಅನ್ನ ಬರಿಬೇಕು, ಯಾವ ರೀತಿ ಪ್ರಾಡಕ್ಟ್ ಬರುತ್ತೆ ಅಂತ. ಸೊ ಆಕ್ಚುಲಿ ನಮ್ಗೆ ಈ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಯಾವಾಗ ನಾವು ರಿಯಾಕ್ಷನ್ ಅನ್ನ ಬರೆಯೋದಕ್ಕೆ ಪ್ರಯತ್ನ ಪಡ್ತೀವಿ, ಯಾವಾಗ ನಾವು ಅದ್ರಲ್ಲಿ ಏನಂತ ಹೇಳ್ತೀವಿ ಎಕ್ಸ್ಪರ್ಟ್ ಆಗ್ತೀವಿ, ಅವಾಗ ನಮ್ಗೆ ಪ್ರಾಡಕ್ಟ್ ತಾನೇ ಯಾವ ರೀತಿ ಬರುತ್ತೆ. ಉಳಿಯುವಂತದ್ದು ಯಾವ್ದಂದ್ರೆ ಪ್ರಾಡಕ್ಟ್ ಅಲ್ಲ. ಸೊ ಹಂಗಾಗಿ H2 ಗ್ಯಾಸ್ ಬರುತ್ತಾ H2O ಬರುತ್ತಾ ಅನ್ನುವಂಥದ್ದು ಗೊತ್ತಾಗೋದು ಯಾವಾಗ ಅಂತಂದ್ರೆ ನಾವ್ ಯಾವಾಗ ನೀಟಾಗಿ ಸಮೀಕರಣವನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿದಾಗ. ಓಕೆನಾ? ಸೊ ಇದಿಷ್ಟು ಏನು ಅಂತ ಹೇಳಿದ್ರ ಉಭಯವರ್ತಿ ಆಕ್ಸೈಡ್ಸ್ ಗಳು ಯಾವ ರೀತಿಯಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನ ಪ್ರದರ್ಶನ ಮಾಡ್ತವು ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದ್ ಯಾವ್ದು ಅಂತ ಹೇಳಿದ್ರ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಸೋಡಿಯಂ ಪೊಟ್ಯಾಷಿಯಂ ನ ಬಿಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೋಡಿಯಂ ಅನ್ನುವಂಥದ್ದು ಏನ್ ಮಾಡುತ್ತೆ? ಆಕ್ಸಿಜನ್ ಜೊತೆಗೆ ವರ್ತಿಸುತ್ತೆ, ಸೋಡಿಯಂ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ ಏನ್ ಮಾಡುತ್ತೆ? ಆಕ್ಸೈಡ್ ಜೊತೆಗೆ ವರ್ತಿಸುತ್ತೆ, ಆಕ್ಸಿಜನ್ ಜೊತೆಗೆ. ಸೊ ಪೊಟ್ಯಾಷಿಯಂ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಂತ ಹೇಳಿದ್ರ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನುವಂಥದ್ದು ಹೆಚ್ಚು ಕ್ರಿಯಾಕಾರಿಯಾಗಿರುವಂತಹ ಲೋಹಗಳು. ಸೊ ಈ ಎರಡೂ ಲೋಹಗಳು ಅತಿ ಕ್ಷಿಪ್ರವಾಗಿ ಗಾಳಿಯ ಜೊತೆಗೆ ವರ್ತಿಸಿ ಏನ್ ಮಾಡುತ್ತೆ? ಇವು ಏನಂತ ಹೇಳ್ತೀವಿ ನಾವು ಬೆಂಕಿಯನ್ನ ಉತ್ಪತ್ತಿ ಮಾಡಬಹುದು. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ? ಎದ್ರಲ್ಲಿ ಇಟ್ಟಿರ್ತೀವಿ ಅಂದ್ರೆ ಇವುಗಳನ್ನ ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಓಕೆನಾ? ಹಾಗಾದ್ರೆ ಸೊ ಯಾವ್ದು? ಸೋಡಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿತು ಅಂತ ಹೇಳಿದ್ರ NaO2 ಆಗತ್ತೆ. ಓಕೆ, ಸೋಡಿಯಂ ಆಕ್ಸೈಡ್ ಆಗುತ್ತೆ, 2NaO ಆಗುತ್ತೆ. ಯಾಕಂದ್ರೆ ಇದ್ರದ್ದು ವೇಲೆನ್ಸಿ ಬಂದಿದೆ. ನೆಕ್ಸ್ಟ್ ಪೊಟ್ಯಾಷಿಯಂ ವರ್ತನೆ ಮಾಡ್ತು ಅಂತ ಹೇಳಿದ್ರ ಇದೇನಾಗುತ್ತೆ ಅಂತ ಹೇಳಿದ್ರ K2O. ಓಕೆನಾ? ಅಂದ್ರೆ ಪೊಟ್ಯಾಷಿಯಂ ಆಕ್ಸೈಡ್ ಆಗಿ ಬಿಡುಗಡೆ ಆಗುತ್ತೆ. ಹೌದಾ? ಸೊ ಇವೆರಡು ಏನಂತಂದ್ರ ಅತ್ಯಂತ ಕ್ರಿಯಾಕಾರಿ ಲೋಹಗಳು ಅಂತ ಹೇಳ್ತೀವಿ. ಅತ್ಯಂತ ಕ್ರಿಯಾಕಾರಿ ಲೋಹಗಳು. ಸೊ ಈ ಲೋಹಗಳು ಏನ್ ಮಾಡ್ತಾವ ಅಂತ ಹೇಳಿದ್ರ ಗಾಳಿಯ ಜೊತೆಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನ ಬಿಡುಗಡೆ ಮಾಡುತ್ತೆ. ಗಾಳಿಯೊಂದಿಗೆ ಅಥವಾ ಆಮ್ಲಜನಕದೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನುಂಟು ಮಾಡಬಹುದು. ಹಾಗಾಗಿ ಇವುಗಳನ್ನ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಓಕೆ, ಸೊ ನಿಮಗೊಂದು ಪ್ರಶ್ನೆ ಕೇಳ್ಬೋದು, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಈ ಎರಡು ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂಗ್ರಹ ಮಾಡ್ತಾರೆ ಅಂತ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂಗ್ರಹ ಮಾಡ್ತಾರ ಅಂತಂದ್ರ
ಅತ್ಯಂತ ಕ್ರಿಯಾಶೀಲವಾಗಿರುವಂತಹ ಲೋಹಗಳು, ಗಾಳಿಯ ಜೊತೆಗೆ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿಯನ್ನ ಉಂಟು ಮಾಡುವಂತಹ ಲೋಹಗಳು. ಸೊ ಹಾಗಾಗಿ ಇವುಗಳನ್ನ ನಾವೇನ್ ಮಾಡ್ತೇವೆ, ಸೀಮೆ ಎಣ್ಣೆಯಲ್ಲಿ ಇಡ್ತೇವೆ. ಓಕೆನಾ. ಸೊ ಈ ಸೀಮೆ ಎಣ್ಣೆಯಲ್ಲಿ ಇಟ್ಟಾಗ ಏನಾಗುತ್ತೆ ನೆಕ್ಸ್ಟ್, ಓಕೆ. ಸೊ ಇದಾಯ್ತು, ಸೀಮೆ ಎಣ್ಣೆಯಲ್ಲಿ ನಾವು ಇವುಗಳನ್ನ ಸಂಗ್ರಹ ಮಾಡ್ತೀವಿ ಬೆಂಕಿಯನ್ನ ತಡೆಯೋದಕ್ಕೋಸ್ಕರ. ಸೊ ಈ ಒಂದು ಸೋಡಿಯಂ ಆಕ್ಸೈಡ್ ಆಗಿರ್ಬೋದು, ನೆಕ್ಸ್ಟ್ ಪೊಟ್ಯಾಷಿಯಂ ಆಕ್ಸೈಡ್ ಆಗಿರ್ಬೋದು, ಇವುಗಳು ಅಲ್ಕಲೀಸ್ ಗಳನ್ನ ಏನ್ ಮಾಡುತ್ತೆ ಅಂತಂದ್ರ ಅಲ್ಕಲೀಸ್ ಗಳನ್ನ ಉಂಟು ಮಾಡುತ್ತೆ, ಅಂದ್ರ ಕ್ಷಾರಗಳನ್ನ ಇವೇನ್ ಮಾಡಬಹುದು, ಉಂಟು ಮಾಡಬಹುದು. ಓಕೆನಾ. ಸೊ ಇದು ಐ ಥಿಂಕ್ ಇದನ್ನ ಬರ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಬರೋಣ. ಯಾವ್ದು ಅಂತ ಹೇಳಿದ್ರ ಈ ಒಂದು ಸೋಡಿಯಂ ಆಕ್ಸೈಡ್, ನೆಕ್ಸ್ಟ್ ಪೊಟ್ಯಾಷಿಯಂ ಆಕ್ಸೈಡ್ ಗಳು ಅಲ್ಕಲೀಸ್ ಗಳನ್ನ ಏನ್ ಮಾಡುತ್ತೆ, ಇದು ಉಂಟು ಮಾಡುತ್ತೆ ಅಂತ. ಓಕೆ. ಸೊ NaO ವಾಟರ್ ಜೊತೆ ವರ್ತಿಸಿತ್ತು ಅಂತ ಹೇಳಿದ್ರ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ K2O ಅನ್ನುವಂಥದ್ದು ಏನಾಗುತ್ತೆ, ನೀರಿನ ಜೊತೆಗೆ ವರ್ತನೆ ಮಾಡ್ತು ಅಂತಂದ್ರ KOH ಅನ್ನ ಬಿಡುಗಡೆ ಮಾಡುತ್ತೆ. ಹೌದಾ. ಸೊ ಇವುಗಳು ಏನಂತ ಹೇಳಿದ್ರೆ ಇವುಗಳಿಗೆ ನಾವು ಕ್ಷಾರಗಳು ಅಥವಾ ಅಲ್ಕಲೀಸ್ ಗಳು ಅಂತ ಹೇಳ್ತೀವಿ. ಕ್ಷಾರಗಳು ಅಥವಾ ಅಲ್ಕಲೀಸ್, ಕ್ಷಾರ ಅಥವಾ ಅಲ್ಕಲೀಸ್, ಅಲ್ಕಲೀಸ್ ಅಂತ ಹೇಳ್ತೀವಿ. ಏನ್ ಅಲ್ಕಲೀಸ್ ಅಂತ ಹೇಳಿದ್ರ ಲಾಸ್ಟ್ ನಾನು ನಿಮ್ಗೆ ಪ್ರತ್ಯಾಮ್ಲಗಳನ್ನ ಹೇಳುವಾಗ ಹೇಳಿದ್ದ, ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನ ಏನಂತ ಕರಿತೀವಿ ನಾವು, ಕ್ಷಾರಗಳು ಅಂತ ಹೇಳ್ತೀವಿ. ಸೊ ಕ್ಷಾರಗಳು ಹೆಂಗ್ ಉಂಟಾಗುತ್ತೆ ಅಂತ ಹೇಳಿದ್ರ ಆಯಾ ಲೋಹದ ಆಕ್ಸೈಡ್ಗಳು ನೀರಿನ ಜೊತೆಗೆ ವರ್ತಿಸಿ ಏನ್ ಮಾಡುತ್ತೆ, ಕ್ಷಾರಗಳನ್ನ ಉಂಟು ಮಾಡುತ್ತೆ. ಇವುಗಳನ್ನ ನಾವೇನಂತ ಕರಿತೇವೆ, ಕ್ಷಾರಗಳು. ಅಂದ್ರೆ ಇವು ಪ್ರತ್ಯಾಮ್ಲಗಳೇ, NaOH ಮತ್ತೆ KOH. ಇದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಸೊ ಇವೆರಡೂ ಸೇರಿ ಇವೆರಡು ಏನಾಗ್ತಾವ, ನೀರಿನಲ್ಲಿ ಕರಗುವಂತಹ ಪ್ರತ್ಯಾಮ್ಲಗಳು. ಹಾಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ, ಕ್ಷಾರಗಳು ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನಂತ ಹೇಳಿದ್ರ ಕೆಲವೊಂದಿಷ್ಟು ಲೋಹಗಳು ನೀರಿನ ಜೊತೆಗೆ ಗಾಳಿಯ ಜೊತೆಗೆ ಯಾವ ರೀತಿ ವರ್ತಿಸ್ತಾವ ಅಂತ, ಇನ್ನು ಕೆಲವೊಂದಿಷ್ಟು ಲೋಹಗಳು ಗಾಳಿಯ ಜೊತೆಗೆ ಯಾವ ರೀತಿ ವರ್ತಿಸ್ತಾವ ಅಂತ ಹೇಳಿ ನೋಡೋಣ. ಇನ್ನ ಕೆಲವೊಂದಿಷ್ಟು ಲೋಹಗಳು ಆಕ್ಸಿಜನ್ ಜೊತೆಗೆ ಯಾವ ರೀತಿ ವರ್ತಿಸ್ತಾವ ಅನ್ನೋದನ್ನ ಇವಾಗ ಡಿಸ್ಕಷನ್ ಮಾಡೋಣ. ಸೊ ನಾನು ಪ್ರೀವಿಯಸ್ ಅಲ್ಲಿ ಹೇಳಿದ್ದೆ, ನಾನು ಇನಿಷಿಯಲ್ ಏನ್ ಹೇಳ್ತಾ ಇದ್ದೆ, ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಆಕ್ಸಿಜನ್ ಜೊತೆಗೆ ವರ್ತಿಸಿ ಮ್ಯಾಗ್ನೀಷಿಯಂ ಆಕ್ಸೈಡ್, ಅಲ್ಯೂಮಿನಿಯಂ, ಜಿಂಕ್, ಮತ್ತೆ ನೆಕ್ಸ್ಟ್ ಇದಾವುದು ಸೀಸಾ ಅಂತ ಹೇಳ್ತೀವಿ, ಪ್ಲಂಬಮ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಾಗ ಇಂಗ್ಲಿಷ್ ನಾಗ ನಾವ್ ಇದಕ್ಕ ಏನಂತ ಕರಿತೀವಿ, ಪ್ಲಂಬಮ್ ಅಂತ ಹೇಳ್ತೇವೆ. ಓಕೆನಾ. ಲೆಡ್ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಸಹ ಏನಾಗುತ್ತೆ, ಗಾಳಿಯ ಜೊತೆಗೆ ಏನಾಗ್ತವ ಅಂತ ಹೇಳಿದ್ರೆ ಇವು ವರ್ತನೆ ಮಾಡಿ ಆಯಾ ಲೋಹೀಯ ಆಕ್ಸೈಡ್ ಗಳನ್ನ ಉಂಟು ಮಾಡುತ್ತೆ. ಬಟ್ ಇಲ್ಲಿ ತೆಳುವಾದ ಪದರವನ್ನ ಉಂಟು ಮಾಡ್ತಾವ ಅಂತ ಹೇಳಿದೆ ನಾನು. ತೆಳುವಾದ ಪದರ ಉಂಟು ಆಗೋದ್ರಿಂದ ಈ ಲೋಹಗಳಿಗೆ ಏನೆಲ್ಲ ಉಪಯೋಗ ಇದೆ ಅಂತಂದ್ರ ಉತ್ಕರ್ಷಣ ಆಗುವುದನ್ನ ಏನಾಗುತ್ತೆ, ಇದು ತಡೆಗಟ್ಟುತ್ತೆ. ಓಕೆನಾ. ಸೊ ರಕ್ಷಣಾತ್ಮಕ ಪದರ ಅಂತ ಹೇಳ್ತೀವಿ. ಸೊ ಇದು ತೆಳುವಾದ ಪದರ ಏನಾಗುತ್ತೆ, ರಕ್ಷಣಾತ್ಮಕ ಪದರವನ್ನ ಉಂಟು ಮಾಡುತ್ತೆ. ಸೊ ಈ ರಕ್ಷಣಾತ್ಮಕ ಪದರ ಇರೋದ್ರಿಂದಾನೇ ಲೋಹಗಳು ಹೆಚ್ಚಿಗೆ ಉತ್ಕರ್ಷಣೆ ಆಗುವುದನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತಡೆಗಟ್ಟುತ್ತೆ. ಓಕೆನಾ. ನೆಕ್ಸ್ಟ್ ಅಲ್ಯೂಮಿನಿಯಂನ ಒಂದು ತೆಳುವಾದ ಪದರವನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರ ಆನೋಡೈಸಿಂಗ್ ಅಂತ ಹೇಳ್ತೀವಿ. ಅಂದ್ರ ಅಲ್ಯೂಮಿನಿಯಂನ ತೆಳುವಾದ ಪದರವನ್ನ, ಆಕ್ಸೈಡ್ ನ ಪದರವನ್ನ ಇದನ್ ಮಾಡೋದಕ್ಕೆ ಏನಂತ ಕರಿತೀವಿ, ಆನೋಡೈಸಿಂಗ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಗಾಳಿಯ ಜೊತೆಗೆ ವರ್ತನೆ ಮಾಡದೇ ಇರುವಂತಹ ಲೋಹಗಳು ಯಾವುವು ಅಂತ ಹೇಳಿದ್ರ ಅವುಗಳಿಗೆ ಉದಾಹರಣೆಗಳು ಯಾವ್ಯಾವ ಅಂತ ಹೇಳಿದ್ರ AU ಮತ್ತೆ AG ಅಂತ ಹೇಳ್ತೀವಿ. ಬೆಳ್ಳಿ ಮತ್ತು ಬಂಗಾರ, ಇದು ಬಂಗಾರ ಅಥವಾ ಚಿನ್ನ ಅಂತ ಹೇಳ್ತೀವಿ. ಇದ್ಯಾವ್ದು ಅಂತ ಹೇಳಿದ್ರ ಬೆಳ್ಳಿ. ಸೊ ಬೆಳ್ಳಿ ಮತ್ತು ಬಂಗಾರಕ್ಕೆ ಯಾಕೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಹೇಳಿದ್ರ ಅವು ನೀರಿನ ಜೊತೆಗೆ ಆಗ್ಲಿ, ಗಾಳಿಯ ಜೊತೆಗೆ ಆಗ್ಲಿ, ಬಿಸಿ ನೀರಿನ ಜೊತೆಗಾಗ್ಲಿ, ತಣ್ಣೀರಿನ ಜೊತೆಗಾಗ್ಲಿ ಅಥವಾ ಹಬೆ ಜೊತೆಗಾಗ್ಲಿ ಒಟ್ಟ ವರ್ತನೆ ಮಾಡಂಗಿಲ್ಲ. ಸೊ ಹಂಗಾಗಿ ಆ ಒಂದು ತುಂಬಾ ಕಡಿಮೆ ಕ್ರಿಯಾಕಾರಿ ಲೋಹಗಳು ಯಾವ ಅಂತ ಹೇಳಿದ್ರ ಬೆಳ್ಳಿ ಮತ್ತು ಬಂಗಾರ ಅಂತ ಹೇಳ್ತೀವಿ. ಯಾವುದೇ ಟೆಂಪರೇಚರ್ ನಲ್ಲೂ ಸಹ ಇವು ಗಾಳಿಯ ಜೊತೆಗೆ ಏನ್ ಮಾಡೋದಿಲ್ಲ, ವರ್ತನೆಯನ್ನ ಮಾಡೋದಿಲ್ಲ. ಓಕೆನಾ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಈ ಒಂದು ಲೋಹಗಳು ಗಾಳಿಯ ಜೊತೆಗೆ ಯಾವ ರೀತಿ ವರ್ತನೆ ಮಾಡಿ ಏನೇನೆಲ್ಲ ಉತ್ಪನ್ನಗಳನ್ನ ಬಿಡುಗಡೆ ಮಾಡುತ್ತೆ, ಯಾವ ಯಾವ ಲೋಹದ ಗುಣಗಳು ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಲೋಹಗಳು ನೀರಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನನ್ನ ಕ್ಲಾಸಸ್ಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.